ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮುಲ್ಕಿ ಕೊಲ್ನಾಡ್ ನಿವಾಸಿ ರಿಕ್ಷಾ ಚಾಲಕ ಮೊಹಮ್ಮದ್ ಶರೀಫ್ ಬಾವಿಗೆ ಬಿದ್ದು ಸಾವನ್ನಪ್ಪಿದ ಘಟನೆ, ಕೊಲೆ ಎಂದು ಸಾಬೀತಾದ ಸಾವು. ಕೆಎಸ್ಟಿ ಎಂಪ್ಲಾಯೀಸ್ ಸಂಘದ ಜಿಲ್ಲಾ ಸಮಾವೇಶ ನಡೆಯಿತು ಕಾಸರಗೋಡಿನಲ್ಲಿ. ಕಾಸರಗೋಡಿನ ಸಾಹಿತ್ಯ ಇತಿಹಾಸ ಎಂಬ ವಿಷಯದ ಕುರಿತು ಸಾಂಸ್ಕೃತಿಕ ಉಪನ್ಯಾಸ ಕಾಂಜಂಘಾಟ್ ಪಿ ಸ್ಮಾರಕದಲ್ಲಿ. ಅಡ್ಕತಬೈಲ್ ಹೊಸಮನೆ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿಯ ಪುನರ್ ಪ್ರತಿಷ್ಠಾ ವಾರ್ಷಿಕ ದಿನಾಚರಣೆ, ಬ್ರಹ್ಮಬಲಿ ಬೈದರ್ಕಳ ನೇಮೋತ್ಸವ ನಡೆದು ಬರುತ್ತಿದೆ ಭಕ್ತಿಪೂರ್ವಕವಾಗಿ. ಇತಿಹಾಸ ಪ್ರಸಿದ್ಧ ಚಳ್ಳಂಗಯಂ ತಲಮುಗರ್ ಹಿದಾಯತ್ ನಗರ ವಲಿಯುಲ್ಲಾಹಿ ಮಕಾಂ ಉರೂಸ್ ಏಪ್ರಿಲ್ 13ರಿಂದ 19ರವರೆಗೆ. ವಾರ್ತೆಗಳು ವಿವರವಾಗಿ. ಕರ್ನಾಟಕ ಮುಲ್ಕಿ ಕೊಲ್ನಾಡ್ ನಿವಾಸಿ ರಿಕ್ಷಾ ಚಾಲಕ ಮೊಹಮ್ಮದ್ ಶರೀಫ್ ಬಾವಿಗೆ ಬಿದ್ದು ಸಾವನ್ನಪ್ಪಿದ ಘಟನೆ, ಸಾವು ಕೊಲೆ ಎಂದು ಸಾಬೀತುಗೊಂಡಿದೆ. ಕರ್ನಾಟಕ ಮುಲ್ಕಿ ಕೊಲ್ನಾಡಿನ ರಿಕ್ಷಾ ಚಾಲಕ ಮೊಹಮ್ಮದ್ ಶರೀಫ್ ಬಾವಿಗೆ ಬಿದ್ದು ಸಾವನ್ನಪ್ಪಿದ ಘಟನೆ ಕೊಲೆ ಎಂದು ಸಾಬೀತುಗೊಂಡಿದೆ. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಮೊಹಮ್ಮದ್ ಶರೀಫ್ ಅವರ ಕುತ್ತಿಗೆ ಹಾಗೂ ತಲೆಗೆ ಗಾಯಗಳಾಗಿರುವುದು ಸಾವಿಗೆ ಕಾರಣವೆಂದು ಸೂಚಿಸಲಾಗಿದೆ. ಗುರುವಾರ ಕುಂಜತ್ತೂರು ಅಡ್ಕಪದವು ಎಂಬಲ್ಲಿನ ನಿರ್ಜನ ಪ್ರದೇಶದ ಬಾವಿಯಲ್ಲಿ ಮೊಹಮ್ಮದ್ ಶರೀಫ್ ಅವರ ಶವ ಪತ್ತೆಯಾಗಿತ್ತು. ಅದರ ಪಕ್ಕದಲ್ಲೇ ಅವರು ಚಲಾಯಿಸುತ್ತಿದ್ದ ಆಟೋ ರಿಕ್ಷಾ ಕೂಡ ಪತ್ತೆಯಾಗಿದೆ. ಶವ ಪತ್ತೆಯಾದ ಪರಿಸರದಲ್ಲಿ ವ್ಯಾಪಕ ಜೂಜಾಟ ದಂಧೆ ನಡೆಯುತ್ತಿದ್ದು, ರಾತ್ರಿ ಹಗಲು ಎನ್ನದೇ ಭಾರೀ ಸಂಖ್ಯೆಯಲ್ಲಿ ಇಲ್ಲಿಗೆ ವಿವಿಧೆಡೆಗಳಿಂದ ಆಗಮಿಸುತ್ತಿದ್ದರೆಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾದಕ ವ್ಯಸನಿಗಳು ಕೊಲೆಗೈದಿರಬೇಕು ಎಂಬ ಶಂಕೆ ವ್ಯಾಪಕವಾಗಿದೆ. ಮೊಹಮ್ಮದ್ ಶರೀಫ್ ತನ್ನ ರಿಕ್ಷಾವನ್ನು ನಗರದ ಕೊಟ್ಟಾರ ಚೌಕಿಯಲ್ಲಿ ಪಾರ್ಕಿಂಗ್ ಮಾಡುತ್ತಿದ್ದು, ಬುಧವಾರ ಎಂದಿನಂತೆ ತನ್ನ ಮನೆಯಿಂದ ಕೊಟ್ಟಾರ ಚೌಕಿಗೆ ಬಂದಿದ್ದರು. ಆದರೆ ಎಂದಿನಂತೆ ವಾಪಸ್ ಮನೆಗೆ ಬಾರದ ಕಾರಣ, ಮೊಬೈಲ್ ಕೂಡ ಸಂಪರ್ಕಕ್ಕೆ ಸಿಗದ ಕಾರಣ ಮನೆ ಮಂದಿ ಆತಂಕಗೊಂಡಿದ್ದರು. ಅಲ್ಲದೆ ಪೊಲೀಸರಿಗೂ ಮಾಹಿತಿ ನೀಡಿದ್ದರು. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕಾಣೆಯಾಗಿರುವ ಬಗ್ಗೆ ಸಂದೇಶ ರವಾನಿಸಲಾಗಿತ್ತು. ಪತ್ನಿ ಮತ್ತು 3 ಪುತ್ರರನ್ನು ಅಗಲಿರುವ ಮೊಹಮ್ಮದ್ ಶರೀಫ್ ದಿನ ಬೆಳಗ್ಗೆ 10 ಗಂಟೆಗೆ ತನ್ನ ಮನೆಯಿಂದ ಕೊಟ್ಟಾರ ಚೌಕಿಗೆ ಬಂದು ಬಾಡಿಗೆಗೆ ರಿಕ್ಷಾ ಓಡಿಸುತ್ತಾರೆ. ತಡರಾತ್ರಿಯಾದರೂ ಸರಿ ಮನೆಗೆ ಮರಳುತ್ತಾರೆ. ಆದರೆ ಬುಧವಾರ ಬೆಳಗ್ಗೆ ಮನೆಯಿಂದ ಹೊರಟು ಮಂಗಳೂರಿಗೆ ಬಂದಿದ್ದ ಮೊಹಮ್ಮದ್ ಶರೀಫ್ ಗುರುವಾರ ತಡರಾತ್ರಿಯವರೆಗೂ ಮನೆಗೆ ಮರಳಲಿಲ್ಲ ಎನ್ನಲಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೆಎಸ್ಟಿ ಎಂಪ್ಲಾಯೀಸ್ ಸಂಘದ ಜಿಲ್ಲಾ ಸಮಾವೇಶ ಕಾಸರಗೋಡಿನಲ್ಲಿ ನಡೆಯಿತು. ಬಿಎಂಎಸ್ ರಾಜ್ಯ ಉಪಾಧ್ಯಕ್ಷ ಪಿ ಮುರಳೀಧರನ್ ಉದ್ಘಾಟಿಸಿದರು. ಕೆಎಸ್ಟಿ ಎಂಪ್ಲಾಯೀಸ್ ಸಂಘದ ಜಿಲ್ಲಾ ಸಮಾವೇಶ ಕಾಸರಗೋಡಿನಲ್ಲಿ ನಡೆಯಿತು. ಬಿಎಂಎಸ್ ರಾಜ್ಯ ಉಪಾಧ್ಯಕ್ಷ ಬಿ ಮುರಳೀಧರನ್ ಉದ್ಘಾಟಿಸಿದರು. കഴിഞ്ഞ 14 വർഷമായിട്ട് ഒരു രൂപയുടെ പെൻഷൻ പോലും വർധനവില്ലാതെ 2011 അവസാനത്തെ പെൻഷൻ പരിഷ്കരണം നടന്നത്. 2011 ശേഷം 14 വർഷത്തിനേഷം എന്തൊക്കെ സംഭവിച്ചു നമുക്കൊക്കെ തന്നെ അറിയാവുന്നതാണ്. അപ്പൊ അവരുടെ ആ പ്രശ്നങ്ങൾ പരിഹരിക്കുന്നതിന് വേണ്ടി നിരന്തരമായ പോരാട്ടത്തിലാണ് ಕೆಎಸ್ಟಿ ಎಂಪ್ಲಾಯೀಸ್ ಸಂಘದ ಪ್ರವರ್ತಕರು അതുപോലെ ಕೆಎಸ್ಆರ್ಟಿಸಿ ಪೆನ್ಷನ್ ಪ್ರವರ್ತಕರು. ಕೆಎಸ್ಟಿ ಎಂಪ್ಲಾಯೀಸ್ ಸಂಘ ಜಿಲ್ಲಾಧ್ಯಕ್ಷ ಅನಿಲ್ ಬಿ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯವಾಹಕ ಪವಿತ್ರನ್ ಕೆಕೆಪುರ, ಬಿಎಂಎಸ್ ಜಿಲ್ಲಾಧ್ಯಕ್ಷ ಪಿ ಉಪೇಂದ್ರನ್, ಎನ್ಜಿಒ ಸಂಘ ಜಿಲ್ಲಾಧ್ಯಕ್ಷ ಕೆ ರಂಜಿತ್, ಎನ್ಟಿಒ ಸಂಘ ಜಿಲ್ಲಾಧ್ಯಕ್ಷ ಕೃಷ್ಣನ್, ಕೇರಳ ಪೆನ್ಷನರ್ಸ್ ಸಂಘ ಜಿಲ್ಲಾ ಕಾರ್ಯದರ್ಶಿ ಕುಂಜಿರಾಮನ್ ಕೇಳುತ್, ವಾಟರ್ ಅಥಾರಿಟಿ ಸಂಘ ರಾಜ್ಯ ಉಪಾಧ್ಯಕ್ಷ ಮಧುಸೂದನನ್, ಬಿಪಿಇಎಫ್ ಜಿಲ್ಲಾಧ್ಯಕ್ಷ ಗೋಪಾಲಕೃಷ್ಣನ್, ಡಿಆರ್ಕೆಎಸ್ ಜಿಲ್ಲಾ ಕಾರ್ಯದರ್ಶಿ ತುಳಸಿದಾಸ್, ಕೆಎಸ್ಟಿ ಎಂಪ್ಲಾಯೀಸ್ ಸಂಘ ರಾಜ್ಯ ಕಾರ್ಯದರ್ಶಿ ಕೆಪಿ ವಿಜಯನ್, ಜಿಲ್ಲಾ ಕಾರ್ಯದರ್ಶಿ ಎಂ ಪ್ರವೀಣ್ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ಸಾಹಿತ್ಯ ಇತಿಹಾಸ ಎಂಬ ವಿಷಯದ ಕುರಿತು ಕಾಂಜಂಘಾಟ್ ಪಿ ಸ್ಮಾರಕದಲ್ಲಿ ಸಾಂಸ್ಕೃತಿಕ ಉಪನ್ಯಾಸ ಆಯೋಜಿಸಲಾಗಿತ್ತು. 2ನೇ ಪಿಣರಾಯಿ ವಿಜಯನ್ ಸರ್ಕಾರದ 4ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುವ ಪ್ರದರ್ಶನ ಮತ್ತು ಮಾರಾಟ ಮೇಳದ ಅಂಗವಾಗಿ ಆಗಿತ್ತು ಈ ಕಾರ್ಯಕ್ರಮ ಆಯೋಜನೆ. 2ನೇ ಪಿಣರಾಯಿ ವಿಜಯನ್ ಸರ್ಕಾರದ 4ನೇ ವಾರ್ಷಿಕೋತ್ಸವದ ಅಂಗವಾಗಿ ಕಾಲಿಕಡು ಮೈದಾನದಲ್ಲಿ ಏಪ್ರಿಲ್ 21ರಿಂದ 27ರವರೆಗೆ ನಡೆಯುವ ಪ್ರದರ್ಶನ ಮತ್ತು ಮಾರಾಟ ಮೇಳದ ಅಂಗವಾಗಿ ಕಾಸರಗೋಡಿನ ಸಾಹಿತ್ಯ ಇತಿಹಾಸ ಎಂಬ ವಿಷಯದ ಕುರಿತು ಕಾಂಜಂಘಾಟ್ ಪಿ ಸ್ಮಾರಕದಲ್ಲಿ ಸಾಂಸ್ಕೃತಿಕ ಉಪನ್ಯಾಸ ಆಯೋಜಿಸಲಾಗಿತ್ತು. ಶಾಸಕ ಇ ಚಂದ್ರಶೇಖರನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. അതൊരു മലയാള സാഹിത്യം മാത്രമല്ല, കന്നഡയുണ്ട്, തുളുവുണ്ട്, സർവ്വമുണ്ട്, എല്ലാവർക്കും അറിയാവുന്ന കാര്യമാണ്. നമ്മുടെ ഈ ജില്ലയുടെ പ്രത്യേകത വ്യത്യസ്തങ്ങളായ ഭാഷകൾ, ആ ഭാഷ സംസാരിക്കുന്ന ഒരുപാട് ആളുകൾ, സപ്തഭാഷാ സംഘം, ഉറുമി എന്നൊക്കെ നമ്മളെല്ലാവരും പറഞ്ഞുകൊണ്ടിരിക്കുന്ന ഒരു ഭൂപ്രദേശം. അവിടെ വിവിധങ്ങളായ ഭാഷകളിൽ ആ ഭാഷയിലൂടെ പുസ്തകങ്ങൾ എഴുതാനും വായിക്കാനും പ്രചരിപ്പിക്കാനും ഒക്കെ ശ്രമിച്ചിട്ടുള്ള ആളുകളുടെ ഒരുപാട് നമുക്ക് കാണാൻ. ಕನ್ನಡ ಭಾಷೆಯನ್ನು ಸಹೋದರಿಯ ಭಾಷೆ ಎಂದು ಪರಿಗಣಿಸಬೇಕು. ಭಾಷೆಗಳ ನಡುವಿನ ವ್ಯತ್ಯಾಸ ಸಾಹಿತ್ಯದಲ್ಲಿ ಇಲ್ಲ ಎಂದು ಮುಖ್ಯ ಭಾಷಣಕಾರ ಇಪಿ ರಾಜಗೋಪಾಲನ್ ಹೇಳಿದರು. കാസർഗോഡ് സാഹിത്യത്തിന്റെ അടിസ്ഥാന ഭാവങ്ങളായി കാണാവുന്ന പല കാര്യങ്ങളുണ്ട്. ഒരു കാര്യം ഞാൻ പറഞ്ഞു കഴിഞ്ഞു, ഒന്ന് ഇവിടെ പല ഭാഷകളുണ്ട് എന്നുള്ളതാണ്. പല ഭാഷകളുണ്ട്.
ഇപ്പൊ നമ്മൾ പുതിയോട്ടയിലാണ് നിൽക്കുമ്പോൾ നമ്മൾ ഹോസ്ദുർഗിൽ കൂടിയാണ് നിൽക്കുന്നത്. രണ്ടും ഒരേ സ്ഥലമാണ് അല്ലേ? ഹൊസദുർഗ് എന്ന വാക്കിന്റെ മലയാളമാണ് പുതിയ കോട്ട. ഒരേ അപ്പോൾ നമുക്ക് ഒരേ സ്ഥലത്താണ് നമുക്ക് നിൽക്കുന്നത്. ഹൊസദുർഗ് പുതിയോട്ട ഒന്നാണ്. അങ്ങനെ പിന്നെ അങ്ങനെയുള്ള അനുഭവങ്ങൾ പൊതുവെ കൊല്ലത്ത് നിൽക്കുന്നതാണ്, കൊല്ലത്ത് മാത്രമാണ് നിൽക്കുന്നത്. പക്ഷെ നമ്മൾ പുതിയോട്ടയിൽ നിൽക്കുമ്പോൾ ഹൊസദുർഗിൽ കൂടിയാണ് നിൽക്കുന്നത്. ഏതാണ് ശരി? രണ്ടും ശരി. അപ്പൊ അങ്ങനെയുള്ള ഒരു ഭാഷാപരമായിട്ട് അത്ഭുതം എന്ന് പറയാം, സാംസ്കാരികമായിട്ടുള്ള ഈ വൈവിധ്യം വളരെ ഗംഭീരമായിട്ട് പുലരുന്ന ഒരു സ്ഥലമാണ് കേരളം, നമ്മുടെ കാസർഗോഡ്. അത് നമുക്ക് പ്രത്യേകിച്ച് സന്തോഷിക്കാം. ಕಾಂಜಂಗಾಡ್ ನಗರಸಭೆ ವೈಸ್ ಚೇರ್ಮನ್ ಬಿಲ್ಟೆಕ್ ಅಬ್ದುಲ್ಲಾ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಗ್ರಂಥಾಲಯ ಪರಿಷತ್ತಿನ ಕಾರ್ಯದರ್ಶಿ ಪಿ ಪ್ರಭಾಕರನ್, ಹೊಸದುರ್ಗ ತಾಲೂಕು ಗ್ರಂಥಾಲಯ ಪರಿಷತ್ತಿನ ಅಧ್ಯಕ್ಷ ಪಿ ವೇಣುಗೋಪಾಲನ್, ಕಾಂಜಂಗಾಡ್ ಪಿ ಸ್ಮಾರಕ ಸಮಿತಿಯ ಕಾರ್ಯದರ್ಶಿ ಕೆವಿ ಸಜೀವನ್ ಮಾತನಾಡಿದರು. ಜಿಲ್ಲಾ ಮಾಹಿತಿ ಅಧಿಕಾರಿ ಎಂ ಮಧುಸೂದನನ್ ಸ್ವಾಗತಿಸಿ ಮಾಹಿತಿ ಸಹಾಯಕಿ ನಿಹಾರಿಕಾ ರಾಘವನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಡ್ಕತಬೈಲ್ ಹೊಸಮನೆ ಶ್ರೀ ಬ್ರಹ್ಮಬೈದರ್ಕಳ ಗರಡಿಯ ಪುನರ್ ಪ್ರತಿಷ್ಠಾ ವಾರ್ಷಿಕ ದಿನಾಚರಣೆ ಹಾಗೂ ಬ್ರಹ್ಮಬಲಿ ಹಾಗೂ ಬೈದರ್ಕಳ ನೇಮೋತ್ಸವ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಅಡ್ಕತಬೈಲ್ ಹೊಸಮನೆ ಶ್ರೀ ಬ್ರಹ್ಮಬೈದರ್ಕಳ ಗರಡಿಯ ಪುನರ್ ಪ್ರತಿಷ್ಠಾ ವಾರ್ಷಿಕ ದಿನಾಚರಣೆ ಹಾಗೂ ಬ್ರಹ್ಮಬಲಿ ಹಾಗೂ ಬೈದರ್ಕಳ ನೇಮೋತ್ಸವ ವಿಷ್ಣು ಪ್ರಕಾಶ್ ಪಟೇಲಿ ಕಾವುಮಠ ತಂತ್ರಿವರ್ಯರ ನೇತೃತ್ವದಲ್ಲಿ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಶುಕ್ರವಾರ ರಾತ್ರಿ ಬೈದರ್ಕಳ ಪ್ರದರ್ಶನ, ಬ್ರಹ್ಮಬಲಿ ಮತ್ತು ಬೈದರ್ಕಳ ರಂಗಸ್ಥಳಕ್ಕೆ ಇಳಿಯುವುದು ನಡೆಯಿತು. ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ರಾತ್ರಿ 12 ಗಂಟೆಗೆ ಆಯುಧ ಒಪ್ಪಿಸುವಿಕೆ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಇತಿಹಾಸ ಪ್ರಸಿದ್ಧ ಚಳ್ಳಂಗಯ ತಲಮುಗರ್ ಹಿದಾಯತ್ ನಗರ್ ವಲಿಯುಲ್ಲಾಹಿ ಮಕಾಂ ಉರುಸು ಏಪ್ರಿಲ್ 13ರಿಂದ 19ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇತಿಹಾಸ ಪ್ರಸಿದ್ಧ ಚಳ್ಳಂಗಯಂ ತಲಮುಗರ್ ಹಿದಾಯತ್ ನಗರ ವಲಿಯುಲ್ಲಾಹಿ ಮಕಾಂ ಉರುಸ್ ಏಪ್ರಿಲ್ 13ರಿಂದ 19ರವರೆಗೆ ನಡೆಯಲಿದೆ. 7 ದಿನಗಳಾಗಿ ನಡೆಯುವ ಧಾರ್ಮಿಕ ಮತ ಪ್ರವಚನದಲ್ಲಿ ಕೇರಳ, ಕರ್ನಾಟಕದ ಪ್ರಸಿದ್ಧ ಸಾಧಕಗಳು, ಸೂಫಿ ವರ್ಯರು, ಪ್ರಗಲ್ಭವಾಗ್ಮಿಗಳು ಭಾಗವಹಿಸಲಿದ್ದಾರೆ. ಏಪ್ರಿಲ್ 13ರಂದು ಮಕಾಂ ಜಿಯಾರತ್ ನಡೆಯಲಿದೆ. ಚಳ್ಳಂಗಯಂ ಜಮಾತ್ ಅಧ್ಯಕ್ಷ ಜಿ ಅಬ್ದುಲ್ ಖಾದರ್ ಹಾಜಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಉರುಸ್ 19ರಂದು ಸಮಾಪನಗೊಳ್ಳಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ഏപ്രിൽ 13-ാം തീയതി ഞായറാഴ്ച ഉച്ചക്ക് 1 മണിക്ക് മഖാം സിയാറത്തോടുകൂടെ തുടക്കം കുറിക്കുന്ന പരിപാടി 1:30 ചള്ളങ്കയം മുസ്ലിം ജമാഅത്ത് പ്രസിഡന്റ് ഗുഡ്ഡെ അബ്ദുൽ ഖാദർ ഹാജി അവരുടെ നേതൃത്വത്തിൽ പതാക ഉയർത്തൽ പരിപാടി ആരംഭിക്കുന്നു. 1:40 ബഹുമാനപ്പെട്ട സയ്യിദ് മഷ്ഹൂദ് തങ്ങൾ കൂറ
അവരുടെ പ്രാരംഭ പ്രാർത്ഥനയോടുകൂടെ കാര്യപരിപാടിക്ക് തുടക്കം കുറിക്കുകയാണ്. അസർ നമസ്കാരത്തിന് ശേഷം ചള്ളങ്കയം ജുമാ മസ്ജിദ് ഖബർസ്ഥാനിൽ സിയാറത്ത് നടക്കുന്നു. ಸುದ್ದಿಗೋಷ್ಠಿಯಲ್ಲಿ ಚಳ್ಳಂಗಯಂ ಜುಮಾ ಮಸೀದಿ ಖತೀಬ್ ಡಿಬಿ ಅನ್ಸರ್ ಸಾದಿ, ಉರುಸ್ ಸಮಿತಿ ಚೇರ್ಮನ್ ಎ ಅಬ್ಬಾಸ್ ಅಂಪೇರಿ, ಸಂಚಾಲಕ ಗುಡ್ಡೆ ಕುഞ്ഞാಲಿ, ಮೀಡಿಯಾ ಇನ್ಚಾರ್ಜ್ ಡಿಎ ಮೊಹಮ್ಮದ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೋಲಾಯಿ ಲೈಬ್ರರಿ ಮತ್ತು ವಾಚನಾಲಯದ ನೇತೃತ್ವದಲ್ಲಿ ಅನಿವಾಸಿ ಬರಹಗಾರ ಮತ್ತು ಉದ್ಯಮಿ ದಿನೇಶ್ ಮುಂಗಾತ್ ಅವರ 4 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಭಾನುವಾರ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೋಲಾಯಿ ಲೈಬ್ರರಿ ಮತ್ತು ವಾಚನಾಲಯದ ನೇತೃತ್ವದಲ್ಲಿ ಅನಿವಾಸಿ ಬರಹಗಾರ ಮತ್ತು ಉದ್ಯಮಿ ದಿನೇಶ್ ಮುಂಗಾತ್ ಅವರ 4 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಭಾನುವಾರ ನಡೆಯಲಿದೆ. ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಪ್ರಸಿದ್ಧ ಬರಹಗಾರರಾದ ಅಂಬಿಕಾ ಸುತನ್ ಮಾಂಗಾಡ್, ಕೆವಿ ಅಷ್ಟಮೂರ್ತಿ, ಪಿಕೆ ಪಾರಕಡವ್, ತಾಹಾ ಮಾಡಾಯಿ ಎಂಬಿವರು ಬಿಡುಗಡೆ ಕಾರ್ಯ ನೆರವೇರಿಸುವರು ಎಂದು ಅಧಿಕಾರಿಗಳು ತಿಳಿಸಿದರು. ദിനേശ് മുങ്ങത്തിൻ്റെ 4 പുസ്തകങ്ങളാണ് നമ്മൾ 13-ാം തീയതി ഞായറാഴ്ച മുനിസിപ്പൽ കോൺഫറൻസ് ഹാളിൽ പ്രകാശനം ചെയ്യുന്നത്. ആ പ്രകാശനം ചെയ്യാൻ വേണ്ടി വരുന്നത് സുഹൃതം സാഹിത്യത്തിൻ്റെ സുഹൃതമായ ദക്ഷിണമൂർത്തി, പി കെ പാറക്കടവ്, അംബിക സുധൻ മാങ്ങാട്, താഹ മാടായി എന്നിവരാണ്. മാത്രമല്ല, അന്ന് ഒരു 3 പേരെ നമ്മൾ ആദരിക്കുന്നുണ്ട്. ഒന്ന് കേരള സാഹിത്യ അക്കാദമി അവാർഡ് ജേതാവായ കെ വി കുമാരമാഷ്, 2 കാസർഗോഡിൻ്റെ സാംസ്കാരിക സുഹൃതം CL അമീദ്, 3 മാപ്പിളപ്പാട്ടിൻ്റെ എന്ന് ജീവിച്ചിരിക്കുന്ന ഏറ്റവും വലിയ ഒരു വ്യക്തിത്വം എന്ന് പറയുന്ന സുബൈദ തൃക്കരിപ്പൂർ, 3 പേരെ ആദരിക്കുന്നുണ്ട്. ഈ ആദരിക്കാൻ വേണ്ടി എത്തുന്നത് നമ്മുടെ പ്രിയപ്പെട്ട MLA CH കുഞ്ഞമ്പു, നമ്മുടെ ചെയർമാൻ അബ്ബാസ് ബീഗം, കൂടാതെ നമ്മുടെ ജില്ലാ പഞ്ചായത്ത് പ്രസിഡൻറ്റ് ബേബി ബാലകൃഷ്ണന് ഇവർ വരുന്നുണ്ട്. ದಿನೇಶ್ ಮುಂಗಾತ್, ಸ್ಕಾನಿಯಾ ಬಿದಿರಾ, ಎಸ್ವಿ ಅಶೋಕ್ ಕುಮಾರ್, ಇಬ್ರಾಹಿಂ, ಹನೀಫ್ ತುರುತಿ, ಶಾಫಿ ಕಲ್ಲುಬಳಪಿಲ್, ಜುಬೈರ್ ಸಾದಿಕ್, ಸುಲೇಖಾ ಮಾಹಿನ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ಪ್ರಾಯೋಜಕತ್ವ ವಹಿಸುವ ಹಲಾ ಕಾಸರಗೋಡು ಗ್ರ್ಯಾಂಡ್ ಫೆಸ್ಟ್ ಅನ್ನು ನವೆಂಬರ್ನ ಮೊದಲನೇ ವಾರದಲ್ಲಿ ಆಯೋಜಿಸಲಾಗುವುದು. ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹಲಾ ಕಾಸರಗೋಡು ಗ್ರ್ಯಾಂಡ್ ಫೆಸ್ಟ್ ಸಂಘಟನಾ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ಪ್ರಾಯೋಜಕತ್ವ ವಹಿಸುವ ಹಲಾ ಕಾಸರಗೋಡು ಗ್ರ್ಯಾಂಡ್ ಫೆಸ್ಟ್ ಅನ್ನು ನವೆಂಬರ್ ಮೊದಲನೇ ವಾರದಲ್ಲಿ ಆಯೋಜಿಸಲಾಗುವುದು. ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹಲಾ ಕಾಸರಗೋಡು ಗ್ರ್ಯಾಂಡ್ ಫೆಸ್ಟ್ ಸಂಘಟನಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ಅರಬ್ ಗಣ್ಯರು, ಸಾರ್ವಜನಿಕ ಪ್ರತಿನಿಧಿಗಳು, ರಾಜಕೀಯ ನಾಯಕರು, ಉದ್ಯಮಿಗಳು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನಾಯಕರು, ಪ್ರಮುಖ ವ್ಯಕ್ತಿಗಳು, ಜಾಗತಿಕ ಕೆಎಂಸಿಸಿ ನಾಯಕರು, ಕಲೆ, ಕ್ರೀಡಾ ವ್ಯಕ್ತಿಗಳು ಮುಂತಾದವರು ಭಾಗವಹಿಸುವ ಹಲಾ ಕಾಸರಗೋಡು ಗ್ರ್ಯಾಂಡ್ ಫೆಸ್ಟ್ನ ಯಶಸ್ವಿಗಾಗಿ ಭಾರೀ ಸಿದ್ಧತೆ ನಡೆಯುತ್ತಿದೆ. ವಿವಿಧ ಕಲಾ ಕಾರ್ಯಕ್ರಮಗಳನ್ನು ಗ್ರ್ಯಾಂಡ್ ಫೆಸ್ಟ್ನ ಭಾಗವಾಗಿ ಹಮ್ಮಿಕೊಳ್ಳಲಾಗುವುದು ಎಂದು ಏಪ್ರಿಲ್ 20ರಂದು ಎಡಿಸಲತ್ ಅಕಾಡೆಮಿಯಲ್ಲಿ ನಡೆಸಲು ತೀರ್ಮಾನಿಸಿದ ಕಾರ್ಯಕ್ರಮವನ್ನು ಹೆಚ್ಚು ವ್ಯಾಪಕವಾಗಿ ಆಯೋಜಿಸುವುದರ ಭಾಗವಾಗಿ ನವೆಂಬರ್ನ ಮೊದಲ ವಾರಕ್ಕೆ ಬದಲಾಯಿಸಲಾಗಿದೆ ಎಂದು ಸಂಘಟನಾ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಚೀಫ್ ಪ್ಯಾಟ್ರೋನ್ ಯಹ್ಯಾ ತಳಂಗರ, ಅಧ್ಯಕ್ಷ ಸಲಾಂ ಕನ್ಯಪ್ಪಾಡಿ, ಪ್ರಧಾನ ಸಂಚಾಲಕ TR ಹನೀಫಾ, ಕೋಶಾಧಿಕಾರಿ ಡಾಕ್ಟರ್ ಇಸ್ಮಾಯಿಲ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶಾಫಿ ಜುಮಾ ಮಸೀದಿ ಹಯಾತುಲ್ ಇಸ್ಲಾಂ ಮದ್ರಸದಲ್ಲಿ ಪ್ರವೇಶೋತ್ಸವ ನಡೆಯಿತು. ಮೊಗ್ರಾಲ್ ಶಾಫಿ ಜುಮಾ ಮಸೀದಿ ಇಮಾಮ್ ಸಲಾಂ ವಾಫಿ ವಜೂರ್ ಉದ್ಘಾಟಿಸಿದರು. ಶಾಫಿ ಜುಮಾ ಮಸೀದಿ ಹಯಾತುಲ್ ಇಸ್ಲಾಂ ಮದ್ರಸದಲ್ಲಿ ಪ್ರವೇಶೋತ್ಸವ ನಡೆಯಿತು. ಮೊಗ್ರಾಲ್ ಶಾಫಿ ಜುಮಾ ಮಸೀದಿ ಇಮಾಮ್ ಸಲಾಂ ವಾಫಿ ವಾಳೂರ್ ಉದ್ಘಾಟಿಸಿದರು. അവർ നമുക്കും ഖിദ്മത്തിലായിട്ടുണ്ടാവും. മാതാപിതാക്കളെ ബഹുമാനിക്കും, ഉസ്താദുമാരെ ബഹുമാനിക്കും, നാട്ടിലെ മുതിർന്നവരെ ബഹുമാനിക്കും. ഉസ്താദുമാരെ പോലും ബഹുമാനിക്കാതിരുന്നാൽ പിന്നെ ലോകത്ത് ആരെയാണ് അവർ ബഹുമാനിക്കുക? ഒരിക്കലും നമ്മൾ മുന്നോട്ടൊന്നും പ്രതീക്ഷിക്കേണ്ട. പല അറിവ് പഠിപ്പിച്ച ഉസ്താദുമാരെ ആദരിക്കാത്തവർ നമ്മെ ആദരിക്കുമെന്ന് ഉപ്പായുമായി ആദരിക്കുന്നു ഒരിക്കലും നമ്മൾ പ്രതീക്ഷിക്കേണ്ട. അതുകൊണ്ട് അതിന് അവസരം, ആ അനാദരവിന് നിങ്ങളായിട്ട് അവസരം ഉണ്ടാക്കരുത്. അല്ലാഹു തൗഫീഖ് പ്രദാനം ചെയ്യുമാറാവട്ടെ. ചോദിക്കുകയാണ്, അല്ലാഹു നമ്മുടെ ഈ കുടലും പ്രിയരും സ്വാലിഹായ സൽക്രമമായി സ്വീകരിക്കുമാറാവട്ടെ. ಜುಮಾ ಮಸೀದಿ ಸಮಿತಿ ಅಧ್ಯಕ್ಷ PA ಆಸಿಫ್ ಅಧ್ಯಕ್ಷತೆ ವಹಿಸಿದ್ದರು. ಸದರ್ ಮುಅಲ್ಲಿಂ ಬೇವಿ ಅಬ್ದುಲ್ ಹಮೀದ್ ಮೌಲವಿ ಸ್ವಾಗತಿಸಿದರು. ಹಾಜಿ VP ಹುಸೈನ್, ಅಹಮದ್ ರಿಯಾಜ್ ಆಶಾಫಿ, ಅಹಮದ್ ಶಾಫಿ ದಾರಿಮಿ, ಸಾಜಿದ್ ಸಕಾಫಿ ತಕ್ವಾ, ಹೈದರ್ ಮೌಲವಿ, ಜುಮಾ ಮಸೀದಿ ಕಾರ್ಯದರ್ಶಿ CH ಅಬ್ದುಲ್ ಖಾದರ್, ಪದಾಧಿಕಾರಿಗಳಾದ BA ಮೊಹಮ್ಮದ್ ಕುಂಜಿ, ಮೊಹಮ್ಮದ್ ಅಬ್ಕೋ, ಆಶಿಕ್, ಅಬ್ದುಲ್ ನಾಸಿರ್, ರಹೀಂ ಅಮು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಲ್ಕಿ ಕೊಲ್ನಾಡ್ ನಿವಾಸಿ ರಿಕ್ಷಾ ಚಾಲಕ ಮೊಹಮ್ಮದ್ ಶರೀಫ್ ಬಾವಿಗೆ ಬಿದ್ದು ಸಾವನ್ನಪ್ಪಿದ ಘಟನೆ, ಕೊಲೆ ಎಂದು ಸಾಬೀತಾದ ಸಾವು. KST ಎಂಪ್ಲಾಯೀಸ್ ಸಂಘದ ಜಿಲ್ಲಾ ಸಮಾವೇಶ ನಡೆಯಿತು ಕಾಸರಗೋಡಿನಲ್ಲಿ.
ಕಾಸರಗೋಡಿನ ಸಾಹಿತ್ಯ ಇತಿಹಾಸ ಎಂಬ ವಿಷಯದ ಕುರಿತು ಸಾಂಸ್ಕೃತಿಕ ಉಪನ್ಯಾಸ ಕಾಂಜಂಘಾಟ್ ಪಿ ಸ್ಮಾರಕದಲ್ಲಿ. ಅಡ್ಕತಬೈಲ್ ಹೊಸಮನೆ ಶ್ರೀ ಬ್ರಹ್ಮಬೈದರ್ಕಳ ಗರಡಿಯ ಪುನರ್ ಪ್ರತಿಷ್ಠಾ ವಾರ್ಷಿಕ ದಿನಾಚರಣೆ ಬ್ರಹ್ಮಬಲಿ ಬೈದರ್ಕಳ ನೇಮೋತ್ಸವ ನಡೆದು ಬರುತ್ತಿದೆ ಭಕ್ತಿಪೂರ್ವಕವಾಗಿ. ಇತಿಹಾಸ ಪ್ರಸಿದ್ಧ ಚಳ್ಳಂಗಯಂ ತಲಮುಗರ್ ಹಿದಾಯತ್ ನಗರ ವಲಿಯುಲ್ಲಾಹಿ ಮಕಾಂ ಉರೂಸ್ ಏಪ್ರಿಲ್ 13ರಿಂದ 19ರವರೆಗೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.